ಹಲೋ ಎವ್ರಿ ಒನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೇನೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ವಿಡಿಯೋ ಹೇಗಿತ್ತು ಅಂತ ಕೂಡ ನೀವು ಕಮೆಂಟ್ಸ್ ಮಾಡಿ. ಸೊ ನೀವು ಕೊಡೋ ಒಂದು ಕಮೆಂಟ್ ಇಂದ ನಾನು ಇನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ನಿಮ್ಗೆ ಒಂದು ತುಂಬಾನೇ ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಒಂದು ವೈಟ್ ಲಾಸ್ ಸಲಾಡ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಎಲ್ಲ ಸಿಂಪಲ್ ಆಗೇ ಇರುತ್ತೆ. ಮನೇಲಿ ಏನ್ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ಕೊಂಡು ನೀವೊಂದು ಹೆಲ್ತಿ ಮತ್ತೆ ವೈಟ್ ಲಾಸ್ ಸಲಾಡ್ ಮಾಡ್ಬೋದು. ಸೊ ನಾನಿಲ್ಲಿ ನೀರುಳ್ಳಿ ಚಿಕ್ಕದಾಗಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇದು ನಾನು ಸಾಂಬಾರ್ ಆನಿಯನ್ ಅಂತ ಬರುತ್ತೆ ಗೊತ್ತಾ, ತಮಿಳ್ನಾಡಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಆನಿಯನ್ ನೋಡೋದಕ್ಕೆ ತುಂಬಾನೇ ಚಿಕ್ಕದಾಗಿರುತ್ತೆ, ಬಟ್ ಚಿಕ್ಕದಾಗಿದ್ರು ತುಂಬಾನೇ ಹೆಲ್ತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಆತರ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸಿದ್ರು ಅದ್ರ ಟೇಸ್ಟ್ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ನಾನು ಒಂದು ಹಸಿಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಹಾಗಾಗಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ನಾನು ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಒಂದು ಟೈಮಿಗೆ ಆಗೋಷ್ಟು ನಾನಿಲ್ಲಿ ಸಲಾಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವ್ ಏನೇನ್ ತರಕಾರಿ ತಿನ್ಬೇಕು ಅಂತ ಇದ್ದೀರಾ, ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಇರುತ್ತೆ ಅದೆಲ್ಲ ತರಕಾರಿನೂ ನೀವು ಆಡ್ ಮಾಡ್ಕೋಬಹುದು. ಇವನ್ ನಿಮ್ಗೆ ಮೂಲಂಗಿ ತಿನ್ನೋ ಇಂಟ್ರೆಸ್ಟ್ ಇದೆ, ಮೂಲಂಗಿ ತಿನ್ನಕ್ ಆಗುತ್ತೆ ಅಂದ್ರೆ ನೀವು ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಆಡ್ ಮಾಡ್ತಾ ಇಲ್ಲ, ಯಾಕಂದ್ರೆ ಹಸಿ ಮೂಲಂಗಿ ತಿನ್ನಕ್ಕೆ ನನ್ಗೆ ಇಷ್ಟ ಇಲ್ಲ. ಸೊ ನಮ್ಮನೇಲಿ ಸ್ವಲ್ಪ ಮೂಲಂಗಿ ಎಲ್ಲ ಯೂಸ್ ಮಾಡೋದು ಕಡಿಮೆನೆ. ಮೂಲಂಗಿ ಅಂದ್ರೆ ರ್ಯಾಡಿಶ್, ಕೆಲವ್ರಿಗೆ ಮೂಲಂಗಿ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ತಾ ಇದ್ದೀನಿ, ರ್ಯಾಡಿಶ್. ಅದಾದ್ಮೇಲೆ ನಾನಿಲ್ಲಿ ಒಂದು ಕ್ಯಾರೆಟ್, ಒಂದು ದೊಡ್ಡದೊಂದು ಕ್ಯಾರೆಟ್ ತಗೊಂಡಿದ್ದೀನಿ. ಸೊ ಇದನ್ನ ತುರ್ಕೋಬಹುದು, ಬಟ್ ನನಗೆ ತುರಿಯೋದು ಅಷ್ಟು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ತರ ಕಟ್ ಮಾಡಿರೋದು ಇಷ್ಟ ಇಲ್ಲ ಅಂದ್ರೆ ನೀವು ಕ್ಯಾರೆಟ್ನ ತುರ್ಕೋಬಹುದು. ಸೊ ಅದು ನಿಮ್ಗೆ ಬಿಟ್ಟಿದ್ದು, ಅದು ನಿಮ್ಗೆ ಆಪ್ಷನಲ್. ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಯಾವ ತರ ತಿನ್ಬೇಕು ಅನ್ಸುತ್ತೆ ಆ ತರ ಮಾಡ್ಕೊಬಹುದು. ಅದಾದ್ಮೇಲೆ ಇದು ತುಂಬಾನೇ ಹೆಲ್ತಿಗೆ ಒಳ್ಳೇದಂತಾನೆ ಹೇಳ್ಬೋದು. ಈ ಸಲಾಡ್ನ ಆಲ್ಮೋಸ್ಟ್ ಆಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತರ ಆದ್ರೂ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡ್ತೀರಾ ಅನ್ನಂಗಿದ್ರೆ ಮಧ್ಯಾಹ್ನ ಲಂಚ್ ಅವರ್ ಅಲ್ಲಿ ಇದನ್ನ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಕೂಡ ನೀವು ತಿನ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂತಂದ್ರೆ ನೀವು ಇಲ್ಲಿ ಬ್ಲಾಕ್ ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಇನ್ನು ಸ್ವಲ್ಪ ಖಾರ ಬೇಕಂದ್ರೆ ಚಿಲ್ಲಿ ಪೌಡರ್ ಕೂಡ, ಚಿಲ್ಲಿ ಪೌಡರ್ ಅಥವಾ ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ನಮ್ಮ ಮನೇಲಿ ನಾವು ಖಾರ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಒಂದೇ ಒಂದು ಚಿಲ್ಲಿ ಕಟ್ ಮಾಡಿ ಹಾಕೊಂಡಿದೀನಿ. ಇದಕ್ಕೆ ಯಾವುದೇ ಆಯಿಲ್ ಏನು ಯೂಸ್ ಮಾಡಲ್ಲ, ಯಾಕಂದ್ರೆ ಇದು ವೆಯ್ಟ್ ಲಾಸ್ ಕೂಡ, ಹೆಲ್ತಿಗೆ ಒಳ್ಳೇದು ಕೂಡ. ಅದಕ್ಕೋಸ್ಕರ ಇಲ್ಲಿ ನಾವು ಇದು ಬಾಯ್ಲೇ ಮಾಡಲ್ಲ. ಯಾವುದೇ ಫುಡ್ನು ಇಲ್ಲಿ ಯಾಕೆ ಯೂಸ್ ಮಾಡ್ತಿರೋಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವ್ದನ್ನು ನಾವು ಬಾಯ್ಲ್ ಮಾಡಲ್ಲ, ಹಾಗೆ ಹಸಿದೇ ತಿಂತೀವಿ. ಸೊ ಹಾಗಾಗಿ ಕಟ್ ಮಾಡಕ್ಕಿಂತ ಮುಂಚೆ ಒಂದ್ಸಲ ನೀವು ಉಪ್ಪು ಮತ್ತೆ ಅರಿಶಿನ ಹಾಕಿ ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ಆನಂತರ ಅದು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಡಸ್ಟ್ ಇರುತ್ತೆ, ಬ್ಯಾಕ್ಟೀರಿಯಾಸ್ ಇರುತ್ತೆ. ತರಕಾರಿಗಳಿಗೆಲ್ಲ ತುಂಬಾನೇ ಔಷಧಿ ಗೊಬ್ಬರ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಸೇಫ್ಟಿ ಪರ್ಪಸ್ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು 10 ಮಿನಿಟ್ಸ್ ಅದನ್ನ ನೀರಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ಸೋಕ್ ಮಾಡಿ ಆನಂತರ ನೀಟಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಬೆಟರು. ನಿಮ್ಗೆ ಆತರ ಏನಾದ್ರು ಡೌಟ್ ಇತ್ತು, ನನ್ಗೆ ಈ ತರ ಹಸಿ ತರಕಾರಿ ಎಲ್ಲ ತಿಂದ್ರೆ ಆರೋಗ್ಯಕ್ಕೆ ಆಗಲ್ಲ ಅನ್ನೋರು ಸ್ವಲ್ಪ ಸ್ಟೀಮ್ ಅಲ್ಲಿ ಬಾಯ್ಲ್ ಮಾಡ್ಕೊಂಡು ಕೂಡ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಸಿದು ಕೊಡೋದು ಎಫೆಕ್ಟಿಗೆ, ಹಸಿದು ಕೊಡೋ ರಿಸಲ್ಟಿಗೂ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತಿನ್ನೋದು ಕೊಡೋದ್ ರಿಸಲ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇನು ಮಾಡಕ್ಕಾಗಲ್ಲ, ಅದು ನಿಮ್ಮ ಟೇಸ್ಟ್. ಅದಾದ್ಮೇಲೆ ನಾನು ಇಲ್ಲಿ ಮಾವಿನಕಾಯಿ ಕೂಡ ಆಡ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಹಾಕಿದ್ರೆ, ಇದು ಮಾವಿನಕಾಯಿ ಸೀಸನ್. ಆಲ್ಮೋಸ್ಟ್ ಆಲ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ತಿಂಗಳಲ್ಲೆಲ್ಲ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ. ಸೊ ನಮ್ಮನೇಲಿ ರೆಗ್ಯುಲರ್ ಆಗಿ ಮಾವಿನಕಾಯಿ ಯಾವಾಗ್ಲೂ ಇದ್ದೇ ಇರುತ್ತೆ, ಆ ಸೀಸನ್ ಅಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಈ ಸಲಾಡ್ಗೆ ಇದು ಹಾಕಿದ್ರೆ ಏನೋ ಒಂಥರ ಹುಳಿ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಹಾಕ್ತಿದ್ದೀನಿ. ಈ ಟೇಸ್ಟ್ ನನ್ಗೆ ಇಷ್ಟ ಆಗುತ್ತೆ. ನಾನು ಇಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದ್ರ ಟೇಸ್ಟ್ ನನ್ಗೆ ಇಷ್ಟ ಆಗುತ್ತೆ. ನನ್ಗೆ ಈ ತರಕಾರಿ
ಇದೆಲ್ಲ ತಿನ್ಬೇಕು ಅಂತ ಅನ್ಸುತ್ತೆ. ಆ ರೀಸನ್ಗೋಸ್ಕರ ನಾನಿಲ್ಲಿ ಇದೆಲ್ಲಾನು ಆಡ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಮಾವಿನಕಾಯಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಸೊ ಇಷ್ಟ ಇತ್ತು ಅಂದ್ರೆ ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲಿ ನಾನು ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೆಸರು ಕಾಳು ಈ ತರ ಮೊಳಕೆ ಬರ್ಬೇಕಂದ್ರೆ ನೀವು 2 days ಮುಂಚೆನೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಒಂದು ಓವರ್ ನೈಟ್ ಸೋಕ್ ಮಾಡ್ಬಿಟ್ಟು ಆ ನಂತರ ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ಈ ತರ ಒಂದು ಬಾಕ್ಸ್ ಅಲ್ಲಿ ಇಲ್ಲಾಂದ್ರೆ ಒಂದು ಬಟ್ಟೆಯಲ್ಲೂ ಕೂಡ ಕಟ್ಟಿಟ್ರೆ ನೀಟಾಗಿ ಮೊಳಕೆ ಬರುತ್ತೆ. ನಾನ್ ಯಾವ ತರ ಮಾಡ್ತೀನಪ್ಪ ಅಂತಂದ್ರೆ ನಾನು ಸಲಾಡು ರೆಗ್ಯುಲರ್ಲಿ ಡೈಲಿ ನಾನು ತಿಂತಾ ಇರ್ತೀನಿ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಒಂದ್ಸಲ ಮಾಡಿದ್ರೆ ಅದು 2 ದಿನ ತಿನ್ನೋಷ್ಟು ನಾನು ಮಾಡ್ಕೊತೀನಿ. ನನಗೆ ಒಂದ್ ಟೈಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂತ ಗೊತ್ತಿರುತ್ತವಲ್ಲ ಅದನ್ನ ಡಬಲ್ ಆಗಿ ಮಾಡ್ಕೊಳ್ತೀನಿ. ಒಂದು ದಿನ ಸ್ವಲ್ಪ ಮೊಳಕೆ ಬಂದಿರೋದು ಯೂಸ್ ಮಾಡ್ತೀನಿ, ಇನ್ನೊಂದು ದಿನ ಇನ್ನೂ ಸ್ವಲ್ಪ ಮೊಳಕೆ ಬಂದಿರೋದನ್ನ ಕೂಡ ನಾನು ಯೂಸ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಸ್ವಲ್ಪ ಕಾರ್ನ್ ಇತ್ತು, ಕಾರ್ನ್ ಹಾಕಿ ಸಾಲ್ಟ್ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದಾದ್ಮೇಲೆ ಇದಕ್ಕೆ ಹಿಂಗು ಕೂಡ ನಿಮಗೆ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಹಿಂಗು ಆಡ್ ಮಾಡ್ತಾ ಇಲ್ಲ. ನಿಮಗ್ ಬೇಕಂದ್ರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಿಂಗ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇದಕ್ಕೆ ಇನ್ನು ಏನಾದ್ರು ಬೇಕಾ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು ಅಂತಿದ್ರೆ ನಿಮ್ ಟೇಸ್ಟಿಗೆ ಯಾವ ತರ ಬೇಕೋ ಆ ತರ ಆಡ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಇಷ್ಟನ್ನೇ ಆಡ್ ಮಾಡ್ಕೊಂಡು ಇದೇ ತರ ನಾವು ಇದು ಒಂದು ಟೈಮ್ಗೆ ಇಬ್ರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನಮ್ಮಿಬ್ರಿಗೂ ಈ ಟೇಸ್ಟ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ತರ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ರೆಗ್ಯುಲರ್ ಆಗಿ ನೀವು ಡೈಲಿ ಫುಡ್ ಅಲ್ಲಿ ಇದನ್ನ ತಿಂತಾ ಬಂದ್ರೆ ಅಲ್ಟಿಮೇಟ್ಲಿ ನಿಮ್ ವೆಯ್ಟ್ ತುಂಬಾನೇ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.